ಉಡುಪಿಯ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಉಡುಪಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಹಾಗೂ ರಕ್ತದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖೆಯಲ್ಲಿ ಆಯೋಜಿಸಲಾಗಿತ್ತು. ಉಡುಪಿ ಅಭಯಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ರಕ್ತದ ಆಪತ್ ಬಾಂಧವ ಸತೀಶ್ ಸಾಲ್ಯಾನ್ ಅವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿ ಪ್ರಸ್ತುತ 40,000 ಯೂನಿಟ್ ರಕ್ತದ ಕೊರತೆ ಇದೆ. ಕೆಲವೊಂದು ಕಾಯಿಲೆಗಳಿಗೆ ಪ್ರತಿ ತಿಂಗಳಿಗೆ ರಕ್ತ ಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವುದರ ಜೊತೆಗೆ ಅದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಕೂಡ ಮಾಡಬೇಕು ಎಂದರು. ನಮಗೊಂದು 30-40 ಸಾವಿರ ಅಂತ ಹೇಳಿದ್ರು ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ರಕ್ತದ ಬೇಡಿಕೆ ಬಂದಾಗ ಪ್ರತಿಯೊಬ್ಬರು ಅವರ ಮನೆಯವರೇ ಕೊಡೋದಿಲ್ಲ, ಆದರೆ ನಮ್ಮ ಹತ್ರ ಕೊಡಿಸ್ತಾರೆ. ಯಾಕಂದರೆ ಇದು ಬಹಳ ಬೇಜಾರಿನ ವಿಷಯ. ಈಗಾಗಲೇ ಮೇಡಮ್ ಅವರು ಹೇಳಿದ್ರು, ಉಡುಪಿ ಜಿಲ್ಲೆಗೆ 40,000 ಯೂನಿಟ್ನ ರಕ್ತದ ಅವಶ್ಯಕತೆ ಇದೆ. ಮಂಗಳೂರಿಗೆ ಅದರ ಡಬಲ್ ಅಂದರೆ 80,000, ಬ್ಯಾಂಗ್ಳೂರಿಗೆಲ್ಲ ಅದರ 3-4 ಬಾರಿ. ಆದರೆ ನಾನು ಒಂದು 2-3 ವರ್ಷ ಹಿಂದೆ ಒಂದು ಬ್ಯಾಂಗ್ಳೂರಿನ ಬ್ಲಡ್ ರಿಕ್ವೆಸ್ಟಲ್ಲಿ ಪೋಸ್ಟ್ ನೋಡಿದೆ. ನನ್ನ ತಂದೆಗೆ ರಕ್ತದ ಅವಶ್ಯಕತೆ ಇದೆ, ಯಾರಾದರೆ ರಕ್ತ ಕೊಡುವರಿದ್ದರೆ ನಾನು ಕಾರನ್ನು ಕಳಿಸ್ತೇನೆ, ಡೋನರನ್ನು ಪಿಕ್ ಮಾಡಿ ಬ್ಲಡ್ ಡ್ರಾ ಮಾಡಿದ ನಂತರ ರಿಟರ್ನ್ ಬಿಡ್ತೇವೆ. ನನಗೆ ಭಾಳ ಶಾಕ್ ಆಯ್ತು ಅದು ಪೋಸ್ಟ್ ನೋಡುವಾಗ. ಎಂತ ಬೆಂಗಳೂರು ಅವರಲ್ಲಿ ಎಷ್ಟು ಹಿಂದಿದ್ದಾರೆ, ಅವರ ಬಗ್ಗೆ ಅವರಲ್ಲಿ ರಕ್ತದ ಬಗ್ಗೆ ಕಾಳಜಿ ಇಲ್ವಾ ಅಂತೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ 6 ತಿಂಗಳಿಂದ ಕಾರ್ಯಕ್ರಮದ ಮುಖ್ಯ ಅತಿಥಿ ನ್ಯಾಯವಾದಿ ಹಬೀಬ್ ಅಲಿ ಖಾದರ್ ಅವರು ಮಾತನಾಡಿ, ರಕ್ತದಾನ ಎಂಬುದು ಶ್ರೇಷ್ಠ ಮಾನವೀಯ ಸೇವೆಯಾಗಿದೆ. ರಕ್ತವನ್ನು ಯಾವುದೇ ಫ್ಯಾಕ್ಟರಿಯಿಂದ ತಯಾರಿಸಲು ಸಾಧ್ಯವಿಲ್ಲ. ಆದುದರಿಂದ ಮನುಷ್ಯರೇ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದಾಗಬೇಕು. ಇದರಿಂದ ರಕ್ತದ ಕೊರತೆಯನ್ನು ನೀಗಿಸಬಹುದು ಎಂದರು. ರಕ್ತದಾನ ಎಂಬುದು ಒಂದು ಶ್ರೇಷ್ಠ ಮಾನವೀಯ ಸೇವೆ. ನಾವು ಹಲವು ಬಾರಿ ಮಾಡಿದ್ದೇವೆ. ಅಂದರೆ ಎಷ್ಟು ಕಷ್ಟದಲ್ಲಿ ನಮಗೆ ಕಾಲ್ ಬರ್ತದೆ, ಆಮೇಲೆ ತೋರಿಸಿಕೊಳ್ಳೋದಿಲ್ಲ, ನಾವು ಅದನ್ನು ಅರೇಂಜ್ ಮಾಡ್ತೇವೆ. ಸತೀಶ್ ಶಾಲೆ ಶಕ್ತಿ ಹಾಗೂ ಇದೊಂದು ತುಂಬ ಶ್ರೇಷ್ಠ ಕೆಲಸ. ಯಾಕಂದರೆ ರಕ್ತದ ಒಂದು ಯಾವುದೇ ಒಂದು ಫ್ಯಾಕ್ಟ್ರಿಯಿಂದ ಬರುವುದಿಲ್ಲ, ನಾವು ಮಾನವರೇ ಕೊಡಬೇಕು ರಕ್ತ. ಹಾಗಾಗಿ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ತುಂಬ ರಕ್ತದ ಕೊರತೆ ಇದೆ. ಸಡನ್ ಆಗಿ ಆಕ್ಸಿಡೆಂಟ್ ಆದಾಗ ಸಮಸ್ಯೆ ಬರ್ತದೆ. ಹಾಗಾಗಿ ನಾನೊಂದು ಇಲ್ಲಿನ ಒಂದು ಯುವಜನರ ಒಂದು ಬೇಡಿಕೆ ಮಾಡ್ತೇನೆ, ಅಂದರೆ ರಕ್ತ ಕೊಡಿ. ಫಸ್ಟಿಗೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡೋದು ರಕ್ತ ಕೊಡಿ. ರಕ್ತವನ್ನು ತುಂಬ ಕೊರತೆ ಇದೆ. ಅದೇ ರೀತಿ ಈ ಮಲಬಾರ್ ಗೋಲ್ಡ್ನವರು ತುಂಬ ಸಮಾಜಮುಖಿ ಕೆಲಸ ನಾವು ನೋಡ್ತೇವೆ ಪೇಪರಲ್ಲಿ, ಫೇಸ್ಬುಕ್ಕಲ್ಲಿ ಬಡ ಮಕ್ಕಳಿಗೆ ಹಾಗೂ ಉಡುಪಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಡಾಕ್ಟರ್ ನಿಕೇತಾ ರಕ್ತದಾನದ ಮಹತ್ವದ ಕುರಿತು ಮಾಹಿತಿ ನೀಡಿ, ರಕ್ತದಾನ ಮಾಡುವುದರಿಂದ ಒಬ್ಬರ ಜೀವವಲ್ಲ, ಒಟ್ಟು 3 ಜೀವವನ್ನು ಉಳಿಸಬಹುದಾಗಿದೆ. 18 ವರ್ಷ ಮೇಲ್ಪಟ್ಟವರು 60 ವರ್ಷ ಪ್ರಾಯದವರೆಗೂ ರಕ್ತದಾನ ಮಾಡಬಹುದು. 6 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವವರು 65 ವರ್ಷಗಳವರೆಗೂ ರಕ್ತದಾನ ಮಾಡಬಹುದಾಗಿದೆ ಎಂದರು. In our blood center at Ajrakad, we receive so many blood requests from newborn babies, pregnant women and cancer patients, but very few voluntary donors come up to donate blood, and that's where the role of such camps come in. So in order to meet our needs, we need voluntary donors like you all to come forward in camps and donate blood. And one blood donated does not save just one life, but saves up to 3 to 4 lives. Let me remind you regarding few of the criteria which most of you would have been familiar with. A donor should have completed a minimum of 18 years of age, and he can donate blood up to 60 years. And if he is a regular donor, that is donating every year or every 6 months, then he can donate up to 65 years. ಕನ್ಯಾದಾನದ ನಂತರ ಇದು ಒಂದು ಶ್ರೇಷ್ಠ ದಾನ. ರಕ್ತ ಆಕ್ಚುಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಕೇಳ್ತಾ ಬರ್ತಾ ಉಂಟು, ಉಡುಪಿ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಉಂಟು. ಆ ಕೊರತೆಯನ್ನು ನೀಗಿಸುವಲ್ಲಿ ನಮ್ಮ ಯುವಜನತೆ ಮುಂದಾಗಬೇಕು. ಈ ಸಂದರ್ಭದಲ್ಲಿ ರಕ್ತದಾನಿಗಳಾದ ರಾಕೇಶ್ ಬಂಗೇರ ಪಲಿಮಾರು, ರೋಯ್ಸ್ ಉದ್ಯಾವರ, ಬದ್ರುದ್ದೀನ್ ಎಚ್ ಯಜಮಾಡಿ, ರಫೀಕ್ ಕಲ್ಯಾಣಪುರ ಹಾಗೂ ಉದಯ ಕರ್ಕೇರ ಪಿತ್ರೋಡಿ ಅವರನ್ನು ಸನ್ಮಾನಿಸಲಾಯಿತು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖಾ ಮುಖ್ಯಸ್ಥ ವಿಜಯಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ನಮ್ಮ ಶಾಖೆಯ 13ನೇ ವಾರ್ಷಿಕೋತ್ಸವ ಪ್ರಯುಕ್ತ ಆಯೋಜಿಸಲ್ಪಟ್ಟಂತಹ ಈ ರಕ್ತದಾನ
ಸಾಮಾಜಿಕ ಕಾರ್ಯಕರ್ತೆ ವಿನುತಾ ಕಿರಣ್, ಮಂಗಳೂರು ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್, ವ್ಯವಸ್ಥಾಪಕರಾದ ಪುರಂದರ ತಿಂಗಳಾಯ, ಮುಸ್ತಫಾ ಎಕೆ, ಮಾರುಕಟ್ಟೆ ವ್ಯವಸ್ಥಾಪಕ ತನ್ಜೀಮ್ ಶಿರ್ವಾ ಉಪಸ್ಥಿತರಿದ್ದರು. ಸಿಬ್ಬಂದಿ ದಿವ್ಯಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬೆಂಗಳೂರು, ಹೈದರಾಬಾದ್, ಎರ್ನಾಕುಲಂ ಮತ್ತು ತ್ರಿಶೂರ್ನಲ್ಲಿರುವ 4 ಗ್ರ್ಯಾಂಡ್ ಮಾ ಹೋಮ್ಗಳ ಮೂಲಕ ಬೀದಿಯಲ್ಲಿರುವ 200ಕ್ಕೂ ಹೆಚ್ಚು ನಿರ್ಗತಿಕ ಮಹಿಳೆಯರನ್ನು ಅವರ ಕುಟುಂಬಗಳೊಂದಿಗೆ ಯಶಸ್ವಿಯಾಗಿ ಮರುಸಂಘಟಿಸಲಾಗಿದೆ. ಈ ವರ್ಷದೊಳಗೆ ಇನ್ನು 4 ಗ್ರ್ಯಾಂಡ್ ಮಾ ಹೋಮ್ಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ವಿಘ್ನೇಶ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಈಗಾಗಲೇ ರಕ್ತದಾನ ಶಿಬಿರವು ಪ್ರಾರಂಭವಾಗಿದೆ. ದಾನಿಗಳಿದ್ದರೆ ದಯವಿಟ್ಟು ನಮ್ಮ ಫಸ್ಟ್ ಫ್ಲೋರಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಶಿಬಿರದಲ್ಲಿ ಹಲವು ಮಂದಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಋಷಿಕೇಶ್, V4 ನ್ಯೂಸ್, ಉಡುಪಿ.